ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಕರುಣಾಮಯನೇ, ದಯಾಸಾಗರನೇ, ಪ್ರೀತಿ ಸ್ವರೂಪನೇ, ಈ ಒಂದು ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ಸಂದೇಶದ ಮುಖಾಂತರವಾಗಿ ಅನೇಕ ಅಳಿದು ಹೋಗುವಂಥ ಆತ್ಮಗಳನ್ನು ನೀವು ಮುಟ್ಟುವ ದೇವರಾಗಿರೋದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ನಿನ್ನ ಮಗಳನ್ನು ಎತ್ತಿ ಉಪಯೋಗಿಸ್ಕೊಳ್ರಪ್ಪ. ನನ್ನ ಸಂಗಡ, ನಮ್ಮ ಸಂಗಡ ಯಾರೆಲ್ಲ ಈ ವಿಡಿಯೋ ನೋಡುತ್ತಾರೋ, ಈ ಶಬ್ದವನ್ನು ಕೇಳುತ್ತಾರೋ, ಅವರ ಕುಟುಂಬಗಳಲ್ಲಿ ಅವರಿಗೆ ರಕ್ಷಣೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಶಾಂತಿ ಸಮಾಧಾನ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್, ಆಮೇನ್. Greetings to everyone in the name of our Lord Jesus Christ. ಎಲ್ಲರಿಗೂ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. Today we are going to meditate from the book of Genesis. ಇವತ್ತು ಸತ್ಯವೇದದಿಂದ ಆದಿಕಾಂಡ ಎಂಬ ಪುಸ್ತಕದಿಂದ ನಾವು ಧ್ಯಾನ ಮಾಡಲಿದ್ದೇವೆ. Chapter 15, 15ನೇ ಅಧ್ಯಾಯ, verse from 1 to 21. 1ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೂ. The Lord is making the covenant with Abraham. ಅಬ್ರಹಾಮನ ಸಂಗಡ ದೇವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. Abraham is childless. ಅಬ್ರಹಾಮನಿಗೆ ಮಕ್ಕಳು ಇರಲಿಲ್ಲ. He is having the eager to have a child. ಆದರೆ ತನಗೂ ಸಹ ಒಂದು ಮಗು ಹುಟ್ಟಬೇಕೆಂಬಂತ ಆಸೆ, ಆಕಾಂಕ್ಷೆ ಅವನಲ್ಲಿತ್ತು. He is also getting afraid, thinking whether he will not have a child and his descendants or the people in this house will become the heir for his property. ಆತನ ಆಸ್ತಿ ಪಾಸ್ತಿಗಳಿಗೆ ಯಾರೂ ಸಂತತಿ ಇಲ್ಲದೆ ಸತ್ತು ಹೋದರೆ ಯಾವ ರೀತಿಯಲ್ಲಿ ಎಂಬುದಾಗಿ ಬಹಳ ಚಿಂತೆ ಉಳ್ಳವನಾಗಿದ್ದನು. In verse 2 we read, ಅಲ್ಲಿ ಓದುವಾಗ ನೋಡ್ತೇವೆ, 15ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಓದುವಾಗ ನೋಡುತ್ತೇವೆ, he is telling to the Lord, ದೇವರಿಗೆ ಹೇಳುತ್ತಾನೆ, since he remains childless, is telling, who will inherit my estate? Will Eliezer? ಅಬ್ರಹಾಮನು ಕರ್ತನ ಬಳಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ಅದಕ್ಕೆ ಅಬ್ರಹಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನ ಇಲ್ಲದವನಾಗಿ ಹೋಗುವೆನಾದುದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯಾಜರನ ಪಾಲಾಗುವುದಲ್ಲ ಅಂದನು. He is thinking that the servant in his house is going to be the head, is going to be the heir for all those things. ಈ ರೀತಿಯಾಗಿ ಅಬ್ರಹಾಮನು ಯೋಚನೆ ಮಾಡ್ತಾನೆ, ನನಗೆ ಸಂತತಿ ಇಲ್ಲದೆ ಹೋದರೆ ನನ್ನ ಆಸ್ತಿ ಪಾಸ್ತಿಗೆಲ್ಲ ನನ್ನ ಮನೆಯ ಕೆಲಸಗಾರನಾಗಿರುವಂಥ ಎಲಿಯಾಜರನ ಪಾಲಾಗುತ್ತದೆ, ಅವನು ಯಜಮಾನನಾಗುತ್ತಾನಲ್ಲ ಎಂಬುದಾಗಿ ಯೋಚನೆ ಮಾಡಿದ. Verse 1, the Lord is giving him a vision. He is talking to him through vision. ಆ ಒಂದು ಆದಿಕಾಂಡ 15ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಅಬ್ರಹಾಮನಿಗೆ ದರ್ಶನವನ್ನು ಕೊಟ್ಟು ಅಬ್ರಹಾಮನ ಸಂಗಡ ಮಾತಾಡ್ತಾ ಇದ್ದಾರೆ. He is telling that, don't be afraid, Abraham. ಅಬ್ರಹಾಮನೇ, ನೀನು ಭಯ ಪಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. I am your shield, your very great reward. ನಾನು ನಿನಗೆ ಗುರಾಣಿಯಾಗಿದ್ದೇನೆ ಎಂಬುದಾಗಿ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವನ್ನು ಇಟ್ಟಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. Abraham is a righteous man. ಅಬ್ರಹಾಮನು ನೀತಿವಂತನಾಗಿದ್ದನು. When the Lord called him to come, leave his father's house and come, he came. ಅಬ್ರಹಾಮನನ್ನು ನೋಡಿ ದೇವರು ಹೇಳಿದರು, ನಿನ್ನ ಮನೆಯನ್ನು, ತಂದೆ ತಾಯಿಗಳನ್ನು, ಬಂಧು ಬಳಗವನ್ನು ಬಿಟ್ಟು ಹೊರಗಡೆ ಬಾ, ನಾನು ತೋರಿಸುವಂಥ ದೇಶಕ್ಕೆ ಹೋಗು ಎಂಬುದಾಗಿ ಹೇಳಿದಾಗ ಈ ನಂಬಿಕೆಯಿಂದ ಎಲ್ಲವನ್ನು ಬಿಟ್ಟು ಬಂದನು. He prayed to God. ದೇವರ ಸಂಗಡ ಪ್ರಾರ್ಥನೆ ಮಾಡಿದನು. He used to sacrifice. ಆತನು ಯಜ್ಞವನ್ನು ಅರ್ಪಿಸುತ್ತಾ ಇದ್ದ. He used to obey whatever the Lord has commanded him. ದೇವರು ಏನೆಲ್ಲ ಆಜ್ಞಾಪಿಸುತ್ತಾರೋ ಅದಕ್ಕೆಲ್ಲ ವಿಧೇಯನುಳ್ಳವನಾಗಿ ಆತನು ಎಲ್ಲಾ ಕೆಲಸವನ್ನು ಮಾಡುತ್ತಾ ಇದ್ದ. Now when the Lord is talking to him through vision and telling him that I will bless you, ಈಗ ದರ್ಶನದ ಮುಖಾಂತರವಾಗಿ ದೇವರು ಅಬ್ರಹಾಮನ ಸಂಗಡ ಮಾತಾಡಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ. now he is thinking, I do not have one blessing in my life. ನನ್ನ ಜೀವನದಲ್ಲಿ ಒಂದು ಆಶೀರ್ವಾದ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದಾನೆ. I have all the blessings, but one is lacking in my life. ನನ್ನ ಜೀವನದಲ್ಲಿ ಎಲ್ಲಾ ವಿಧವಾದ ಆಶೀರ್ವಾದಗಳು ಉಂಟು, ಆದರೆ ಒಂದೇ ಒಂದು ಕೊರತೆ ಇದೆ. I have servants. ನನ್ನ ಹತ್ರ ಬಹಳ ಕೆಲಸಗಾರರಿದ್ದಾರೆ. I have estate. ನನ್ನ ಹತ್ರ ಬಹಳ ಜಮೀನು ಇದೆ. I have all the many servants. ಎಷ್ಟೋ ಕೆಲಸಗಾರರು ನನ್ನ ಮನೆಯಲ್ಲಿದ್ದಾರೆ. I have camels, goats, sheep, cattle, everything, whatever I want.
ಒಂಟೆ, ಎತ್ತು, ಕತ್ತೆ, ಕುರಿ, ದನ ಎಲ್ಲ ವಿಧವಾದಂಥ ಪಶುಗಳು ನನ್ನ ಬಳಿಯಲ್ಲಿ ಉಂಟು. But I do not have a child. ಅದು ನನಗೆ ಒಂದು ಮಗು ಇಲ್ಲ. The Lord, what is the Lord telling to him? ಆ ದೇವರು ಅಬ್ರಹಾಮನಿಗೆ ಏನು ಹೇಳ್ತಾ ಇದ್ದಾರೆ? Verse 4 we read. ಅಲ್ಲಿ 4ನೇ ವಾಕ್ಯದಲ್ಲಿ ಓದುವಾಗ ನೋಡುತ್ತೇವೆ. The Lord is replying, Eliezer will not be a heir for you. ಎಲಿಯಾಜರನು ನಿನಗೆ ನಿನ್ನ ಕುಟುಂಬಕ್ಕೆ ಯಜಮಾನನಾಗಿರುವುದಿಲ್ಲ. But a son whom is your own flesh and blood will be your heir. ಆತನು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ ದೇವರಲ್ಲಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವನೇ ನಿನಗೆ ಬಾಧ್ಯಸ್ಥನಾಗಿರುವನು ಎಂಬುದಾಗಿ. The Lord is telling, oh son, I'm giving to you a son. ನಾನು ನಿನಗೆ ಒಂದು ಗಂಡು ಮಗುವನ್ನು ಕೊಡುತ್ತೇನೆ. Specifying and telling, a son will be born in your own blood and flesh. ನಿನ್ನ ಒಂದು ಸಂತತಿ ಅಂದರೆ ನಿನ್ನ ಕುಟುಂಬದಲ್ಲಿ ನಿನ್ನ ರಕ್ತ ಮಾಂಸದಲ್ಲಿ ಹುಟ್ಟುವಂಥ ಬಾಧ್ಯಸ್ಥನು ಒಂದು ಗಂಡು ಮಗು ಎಂಬುದಾಗಿ ನಿರ್ದಿಷ್ಟವಾಗಿ ಸೂಚಿಸಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ. And he's telling him to come outside. ಆ ಹೊರಗಡೆ ಬಾ ಎಂಬುದಾಗಿ ಆರಂಭದಲ್ಲಿ ಹೇಳಿದರು. And he's telling to look at the sky. ಅಲ್ಲಿ ದೇವರು ಆಕಾಶವನ್ನು ನೋಡಪ್ಪ ಎಂಬುದಾಗಿ ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ. He's telling, look up the sky and count the stars. ಆ ಆಕಾಶವನ್ನು ದೃಷ್ಟಿಸಿ ನೋಡು, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ಎಂಬುದಾಗಿ ನಿನ್ನ ಕೈಯಲ್ಲಿ ಎಣಿಸುವುದಕ್ಕಾದರೆ ಎಣಿಸು ಎಂಬುದಾಗಿ ಹೇಳುತ್ತಾರೆ. Likewise, I will make your offsprings. ಆ ರೀತಿಯಾಗಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. Do not worry about the blessing which is yet to come in your life. ನಿನ್ನ ಜೀವನದಲ್ಲಿ ಬರಲಿರುವಂತ ಆಶೀರ್ವಾದವನ್ನು ಕುರಿತು ನೀನು ಯೋಚನೆ ಮಾಡಬೇಡ, ಭಯ ಪಡಬೇಡ. The Lord is telling, what I have promised, I will do it to you. ನಾನು ಯಾವುದೇ ವಾಗ್ದಾನ ನಿನಗೆ ಮಾಡಿರುವುದಾದರೆ ನಾನು ಅದನ್ನು ನೆರವೇರಿಸುತ್ತೇನೆ ಎಂಬುದಾಗಿ ದೇವರು ತಾನೇ ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ. Abraham believed the word of the Lord. ಅಬ್ರಹಾಮನು ದೇವರ ಮಾತುಗಳನ್ನು ನಂಬಿದನು. And now the Lord is telling to him, ದೇವರು ಈಗ ಹೇಳ್ತಾ ಇದ್ದಾರೆ, I will give you the land, this land to take into possession. ನಾನು ಕೊಡುವಂತ ದೇಶವನ್ನು, ಭೂಮಿಯನ್ನು ನೀನು ಸ್ವತಂತ್ರಿಸಿಕೊಳ್ಳುವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. He is asking, how will I take up the possession? ಯಾವ ರೀತಿಯಲ್ಲಿ ನಾನು ಸ್ವತಂತ್ರಿಸಿಕೊಳ್ಳುವೆನು? You will really have all this land. The Lord is telling, but you need to do one thing. ಇದೆಲ್ಲ ನೀನು ಪಡೆದುಕೊಳ್ಳುತ್ತೀಯಪ್ಪ, ಆದರೆ ಅಬ್ರಹಾಮನೇ ನಾನು ಹೇಳುವಂತ ಒಂದು ಕೆಲಸವನ್ನು ನೀನು ಮಾಡಬೇಕು. The Lord is giving him a task now. ಈಗ ದೇವರು ಅವನಿಗೆ ಒಂದು ಜವಾಬ್ದಾರಿ, ಒಂದು ಗುರಿ, ಒಂದು ಕೆಲಸವನ್ನು ಕೊಡ್ತಾ ಇದ್ದಾರೆ. He is giving him a test. ಈಗ ದೇವರು ಅವನನ್ನು ಪರೀಕ್ಷಿಸುತ್ತಾ ಇದ್ದಾರೆ. And he need to write the test. ಆ ಪರೀಕ್ಷೆಯನ್ನು ಬರೆಯಬೇಕಾಗಿದೆ. How is he writing now? ಈಗ ಆ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಅವನು ಬರೆಯಲಿದ್ದಾನೆ? The Lord is telling to him. ಆ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ. In verse 9. 9ನೇ ವಾಕ್ಯದಲ್ಲಿ ಓದುತ್ತೇವೆ. Bring me a heifer, a goat and a ram, each 3-year-old, along with a dove and a young pigeon. ಅಲ್ಲಿ ಆದಿಕಾಂಡ 15ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಓದುತ್ತೇವೆ, ನೀನು 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. Now the Lord is asking him to give sacrifice and specifying what all the things should be there. ದೇವರು ಇವಾಗ ಅಬ್ರಹಾಮನಿಗೆ ಒಂದು ಪರೀಕ್ಷೆ, ಒಂದು ಪರಿಶೋಧನೆಯನ್ನು ಕೊಟ್ಟು ಯಜ್ಞವನ್ನು ಅರ್ಪಿಸುವುದಕ್ಕೆ ಯಾವ ವಿಧದ ಪಕ್ಷಿ ಪ್ರಾಣಿಗಳನ್ನು ತೆಗೆದುಕೊಂಡು ಬಂದು ಯಜ್ಞವನ್ನು ಅರ್ಪಿಸಬೇಕು ಎಂಬುದಾಗಿ ನಿರ್ದಿಷ್ಟವಾಗಿ ಹೇಳ್ತಾ ಇದ್ದಾರೆ. He is getting all those things. ಅವನು ಎಲ್ಲವನ್ನು ತೆಗೆದುಕೊಂಡು ಬಂದ. What is he doing? ಆದರೆ ಅವನು ಏನು ಮಾಡ್ತಾನೆ? He is cutting them into 2 pieces and is putting it in opposite way. ಅವನು 2 ತುಂಡುಗಳನ್ನಾಗಿ ಮಾಡುತ್ತಾನೆ. ಅದನ್ನು ತೆಗೆದುಕೊಂಡು ತುಂಡು ಮಾಡಿ ಎದುರು ಬದುರಾಗಿ ಇಡುವಂತವನಾಗಿದ್ದಾನೆ. He is arranging them. ಅದನ್ನು ಕ್ರಮಬದ್ಧತೆ ಮಾಡುತ್ತಾನೆ. After a goat and a ram is cut into half. ಅಲ್ಲಿ ಅದಾದ ನಂತರದಲ್ಲಿ ನೋಡುತ್ತೇವೆ, ಅವನು ಟಗರನ್ನು ಸಹ, ಕುರಿಯನ್ನು ಸಹ ಅಲ್ಲಿ ಅವನು ಬಂದು ತುಂಡು ಮಾಡುವುದನ್ನು ನೋಡುತ್ತೇವೆ. But is not cutting the birds into pieces. ಆದರೆ ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. He is putting the dove and the young pigeon without cutting it. ಅಲ್ಲಿ
ಪಕ್ಷಿಗಳನ್ನು ಎಂಬುದಾಗಿ ಹೇಳುವಾಗ ಪಾರಿವಾಳವನ್ನು ಹಕ್ಕಿಯನ್ನು ಅವನು ಕಡಿಯದೆ ಅದೇ ರೀತಿಯಾಗಿ ಆ ಯಜ್ಞ ವೇದಿಕೆಯ ಮೇಲೆ ಇಟ್ಟನು ಎಂಬುದಾಗಿ ನೋಡುತ್ತೇವೆ. In verse 11, the birds of prey came down on the carcasses, and Abraham drove them away. ಅಲ್ಲಿ 11ನೇ ವಾಕ್ಯದಲ್ಲಿ ನೋಡುತ್ತೇವೆ, ಆ ಶವಗಳ ಮೇಲೆ ಹದ್ದುಗಳು ಎರಗಳು, ಅಬ್ರಹಾಮನು ಅವುಗಳನ್ನು ಓಡಿಸಿ ಬಿಟ್ಟನು. Abraham, however, he obeyed all these years, now he is doing a mistake. ಅಬ್ರಹಾಮನು ಇಷ್ಟು ವರ್ಷ ಕಾಲ ದೇವರಿಗೆ ವಿಧೇಯನಾದವನು ಈ ಒಂದು ಯಜ್ಞಾರ್ಪಣೆ ಮಾಡುವಾಗ ಒಂದು ಸ್ವಲ್ಪ ತಪ್ಪುಗಳನ್ನು ಮಾಡುತ್ತಾ ಇದ್ದಾನೆ. He is not thinking what the Lord has commanded him. ದೇವರು ಯಾವ ಕ್ರಮಬದ್ಧತೆ, ಯಾವ ಕಾನೂನು, ಯಾವ ರೀತಿ ಹೇಳ್ಕೊಟ್ರು ಅನ್ನೋದನ್ನ ಯೋಚನೆ ಮಾಡದೇ ಮಾಡ್ತಾ ಇದ್ದಾನೆ. He is not at all in a intention to be alert while sacrificing to the Lord. ಅವನು ದೇವರಿಗೆ ಯಜ್ಞವನ್ನು ಅರ್ಪಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಎಂಬುವಂಥ ಸಂಗತಿಯನ್ನು ಮರೆತು ಬಿಟ್ಟವನಾಗಿ ಯಜ್ಞಗಳನ್ನು ಅರ್ಪಿಸುತ್ತಾನೆ. He left, and verse 12 we see, as the sun was setting. ಅಲ್ಲಿ 12ನೇ ವಾಕ್ಯದಲ್ಲಿ ಓದುತ್ತೇವೆ, ಅಂದರೆ ಆದಿಕಾಂಡ 15ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನೋಡುತ್ತೇವೆ, ಹೊತ್ತು ಮುಳುಗುತ್ತಿರುವಾಗ Abraham fell into a deep sleep. ಅಬ್ರಹಾಮನಿಗೆ ಗಾಢ ನಿದ್ರೆ ಹತ್ತಿತು. And a thick and dreadful darkness came over him. ಕಾರ್ಗತ್ತಲು ಅವನ ಮೇಲೆ ಕವಿಯಿತು. See, what is he doing? ಇವಾಗ ಏನ್ ಮಾಡ್ತಾ ಇದ್ದಾನೆ? When he need to sacrifice to the Lord, he is feeling drowsy. ದೇವರಿಗೆ ಯಜ್ಞವನ್ನು ಅರ್ಪಣೆ ಮಾಡುವಂಥ ಸಮಯದಲ್ಲೇ ಅವನಿಗೆ ಗಾಢ ನಿದ್ರೆ ಬರ್ತಾ ಇದೆ. He is doing however he want, is not sacrificing properly. ಆ ಗಾಢ ನಿದ್ರೆಯ ಒಂದು ಕಣ್ಣಿನಲ್ಲಿ ಇದ್ದನು. ಅದರ ನಿಮಿತ್ತದಿಂದ ಆ ಯಜ್ಞಗಳನ್ನು ಸಹ ಸರಿಯಾಗಿ ಕ್ರಮಬದ್ಧವಾಗಿ ಅರ್ಪಣೆ ಮಾಡಲು ಅವನಿಂದ ಸಾಧ್ಯವಾಗಲಿಲ್ಲ. It is the time of the sun when it sets, and now he is feeling into a deep sleep. ಸಂಜೆ ಸೂರ್ಯ ಮುಳುಗುವಂಥ ಸಮಯದಲ್ಲಿ ಅವನಿಗೆ ಗಾಢ ನಿದ್ರೆ ಬರುವಂಥದ್ದನ್ನು ನೋಡುತ್ತೇವೆ. When deep sleep came to him, ಅವನಿಗೆ ಗಾಢ ನಿದ್ರೆ ಬಂದಾಗ verse says a dreadful darkness came over him. ಅಂತ ಸಮಯದಲ್ಲಿ ಅಬ್ರಹಾಮನನ್ನು ಕಾರ್ಗತ್ತಲು ಕವಿಯಿತು ಎಂಬುದಾಗಿ ನೋಡುತ್ತೇವೆ. While sacrificing to the Lord, we need to be alert. ನಾವು ದೇವರಿಗೆ ಯಜ್ಞಗಳನ್ನು ಅರ್ಪಣೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. In olden days, sacrifice means animals and birds. ಹಳೆ ಒಡಂಬಡಿಕೆಯ ಕಾಲದಲ್ಲಿ, ಕ್ರಿಸ್ತ ಪೂರ್ವದಲ್ಲಿ ಯಜ್ಞಗಳು ಎಂಬುದಾಗಿ ಹೇಳುವಾಗ ಪಶು ಪಕ್ಷಿಗಳನ್ನು ಕರ್ತನಿಗೆ ಯಜ್ಞವಾಗಿ ಅರ್ಪಣೆ ಮಾಡುತ್ತಾ ಇದ್ದರು. In New Testament times, sacrifice means we need to open our mouths and praise the Lord. ಹೊಸ ಒಡಂಬಡಿಕೆಯ ಕಾಲದಲ್ಲಿ, ಅಂದರೆ ಸಭೆಯ ಕಾಲದಲ್ಲಿ ಯಜ್ಞಗಳು ಎಂಬುದಾಗಿ ಹೇಳುವಾಗ ಎಚ್ಚರಿಕೆಯಿಂದ ಇದ್ದು ಸ್ತೋತ್ರ ಮಾಡುವಂಥ ಸಮಯದಲ್ಲಿ, ಆರಾಧಿಸುವಂಥ ಸಮಯದಲ್ಲಿಯೂ ನಾವು ನಿದ್ರೆ ಮಾಡದೆ ಸ್ತುತಿಸಬೇಕು. Sometimes we are able to sing songs, ಕೆಲವೊಂದು ವೇಳೆಯಲ್ಲಿ ನಾವು ಚೆನ್ನಾಗಿ ಹಾಡು ಹೇಳ್ತೇವೆ, but we do not want to open up and say praise the Lord, hallelujah, and praise the Lord for more time. ಅದೇ ಒಂದು ಸಾರಿ ಎರಡು ಸಾರಿ ಹೇಳ್ತೇವೆ, ಎಡಬಿಡದೆ ಸ್ತುತಿಸಬೇಕು, ಪ್ರೈಸ್ ದ ಲಾರ್ಡ್ ಹೇಳಬೇಕು, ಹಲ್ಲೆಲೂಯಾ ಹೇಳಬೇಕು ಅಂದರೆ ನಮಗೆ ಸಾಧ್ಯವೇ ಇಲ್ಲ. We do not want to close our eyes, sit in the Lord's presence and praise Him. ನಾವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಿದ್ದಾಗಲೂ ಕಣ್ಗಳನ್ನು ಮುಚ್ಚಿ ನಾವು ಆರಾಧಿಸಬೇಕು, ಸ್ತುತಿಸಬೇಕು ಎಂಬುದನ್ನು ಸಹ ನಾವು ಬಿಟ್ಟು ಬಿಡುತ್ತೇವೆ. We may sing songs, sometimes we sleep while listening to the word of God when the Lord wants to speak to us. ಹಾಡುಗಳನ್ನು ಹಾಡುತ್ತೇವೆ, ಸ್ತುತಿಸುತ್ತೇವೆ, ದೇವರ ವಾಕ್ಯವನ್ನು ಕೇಳುವಾಗ ಕೆಲವೊಂದು ವೇಳೆಯಲ್ಲಿ ನಾವು ನಿದ್ರೆಯಲ್ಲಿ ಹೋಗುತ್ತೇವೆ. When you're in the presence of the Lord, your eyes should not close. ನೀವು ದೇವರ ಪ್ರಸನ್ನತೆಯಲ್ಲಿ ಇರುವಾಗ ನಿಮ್ಮ ಕಣ್ಗಳು ಮುಚ್ಚಲ್ಪಡಬಾರದು, ನಿದ್ರಿಸಬಾರದು. Sleep should not come to your eyelids, no slumber. ನಿನ್ನ ಕಣ್ಗಳಿಗೆ ನಿದ್ರೆ ಬರಗೊಡಿಸಬಾರದು, ತೂಕಡಿಸಬಾರದು. You should be alert while praising the Lord. ದೇವರನ್ನು ಆರಾಧಿಸುವಾಗ, ಸ್ತುತಿಸುವಾಗ ಯಾವಾಗಲೂ ಎಚ್ಚರಿಕೆ ಉಳ್ಳವರಾಗಿರಬೇಕು. We need to praise Him. ದೇವರನ್ನು ಮಹಿಮೆ ಪಡಿಸಿ ಸ್ತುತಿಸಬೇಕು. We need to open up, praise His name, worship Him and listen to the word of God. ನಮ್ಮ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡಿ ಆರಾಧಿಸಿ ಆತನನ್ನು ಮಹಿಮೆ ಪಡಿಸುವಂತ
ದೇವ ಜನಗಳಾಗಿರಬೇಕು. Sacrifice means praising the Lord through pray. Hallelujah, praise the Lord. ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಸ್ತೋತ್ರ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಹೇಳುವುದರ ಮುಖಾಂತರವಾಗಿ, ಸ್ತುತಿಸುವುದರ ಮುಖಾಂತರವಾಗಿ ನೀವು ಕರ್ತನನ್ನು ಮಹಿಮೆ ಪಡಿಸುತ್ತೀರಾ. We see because of the sleep, a dreadful darkness is covering in his life. ನೋಡಿ, ಅಬ್ರಹಾಮನ ಜೀವಿತವನ್ನು ಗಮನಿಸಿ ನೋಡ್ರಿ. ಅವನು ಯಜ್ಞವನ್ನು ಅರ್ಪಣೆ ಮಾಡುವಂಥ ಸಮಯದಲ್ಲಿ ಅವನು ಗಾಢ ನಿದ್ರೆ ಮಾಡಿದ್ದರಿಂದ ಅವನ ಮೇಲೆ ಕಾರ್ಗತ್ತಲು ಕವಿಯಿತು. Because of this mistake, his generation is going into trouble. ಇವನು ಮಾಡಿದ ತಪ್ಪಿನ ನಿಮಿತ್ತದಿಂದ ಇವನ ಸಂತತಿಯವರು ತೊಂದರೆಗೊಳಗಾಗ್ತಾ ಇದ್ದಾರೆ. Verse 13 we see the Lord is telling 400 years your descendants will be strangers in a country not their own. 13ನೇ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗಿರುವರು, 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು ಎಂಬುದಾಗಿ ಹೇಳಲ್ಪಟ್ಟಿದೆ. They will be enslaved and mistreated in that country. ಆ ದೇಶದಲ್ಲಿ ಅವರು ಬಾಧೆಗೆ ಒಳಗಾಗಿ 400 ವರ್ಷ ಗುಲಾಮತನಕ್ಕೆ ಹೋಗುತ್ತಾರೆ. For a few minutes of mistake, the generation is going into slavery for 400 years. ನೋಡಿ, ಅಬ್ರಹಾಮನು ಮಾಡಿದಂಥ ಕೆಲವು ನಿಮಿಷಗಳಷ್ಟೇ ಮಾಡಿದಂಥ ತಪ್ಪುಗೆ ಅವನ ಸಂತತಿಯವರು ಇಂಥ ರೀತಿಯಾದ ಬಾಧೆಗೆ ಒಳಗಾಗ್ತಾ ಇದ್ದಾರೆ. Not one day, 2 day, 400 years. ಒಂದು ದಿನ, 2 ದಿನ ಅಲ್ಲ, 400 ವರ್ಷ. Until 4th generation, the people are going into slavery. 4ನೇ ಸಂತತಿಯವರೆಗೂ, ತಲೆಮಾರಿನವರೆಗೂ ಎಲ್ಲರೂ ಗುಲಾಮತನಕ್ಕೆ ಹೋಗುತ್ತಾ ಇದ್ದಾರೆ. We know the people of Israelites when they were in Egypt, they were crying day and night for the Lord's help. ನಮ್ಮೆಲ್ಲರಿಗೂ ಗೊತ್ತುಂಟು, ಇಸ್ರಾಯೇಲ್ ಜನಗಳು ಐಗುಪ್ತ ದೇಶದಲ್ಲಿ ಗುಲಾಮತನದಲ್ಲಿದ್ದಾಗ ಹಗಲು ರಾತ್ರಿ ಕಣ್ಣೀರು ಸುರಿಸುತ್ತಾ ಕರ್ತನಿಗೆ ಮೊರೆ ಇಡುತ್ತಾ ಇದ್ದರು. The Lord could not answer because what mistake Abraham did, they had to suffer for it. ದೇವರು ಅದನ್ನು ಗಣನೆಗೆ ತೆಗೆದುಕೊಂಡು ಬರಲಿಲ್ಲ. ಯಾಕಂದರೆ ಅಬ್ರಹಾಮನು ಯಾವ ತಪ್ಪು ಮಾಡಿದನೋ ಆ ತಪ್ಪಿನ ನಿಮಿತ್ತದಿಂದ ಇವರು ಅನುಭವಿಸಲೇಬೇಕಾಗಿತ್ತು. Until 400 years, the Lord did not help them. 400 ವರ್ಷದವರೆಗೆ ದೇವರು ಅವರಿಗೆ ಸಹಾಯ ಮಾಡಲಿಲ್ಲ. They did not come out of the slavery. ಅವರು ಗುಲಾಮತನದಿಂದ ಹೊರಗಡೆ ಬರಲಿಲ್ಲ. They had to suffer in the country of Egypt, ಐಗುಪ್ತ ದೇಶದಲ್ಲಿ ಅವರು ಬಾಧೆಗಳನ್ನು ಅನುಭವಿಸಬೇಕಾಗಿತ್ತು. which was not their own country. ಅದು ಅವರ ಸ್ವಂತ ದೇಶವಾಗಿರಲಿಲ್ಲ. Because Abraham slept, a darkness, dreadful darkness covered him, and his descendants are going into slavery. ಅಬ್ರಹಾಮನ ಯಜ್ಞಗಳನ್ನು ಅರ್ಪಣೆ ಮಾಡಿ ಆರಾಧಿಸುವಂತ ಸಮಯದಲ್ಲಿ ಅವನು ಗಾಢ ನಿದ್ರೆ ಮಾಡಿದ್ದರಿಂದ ಕಾರ್ಗತ್ತಲೆ ಕವಿತು. ಅದರ ನಿಮಿತ್ತವಾಗಿ ಆ ಸಂತತಿಯ ಮೇಲೆ ಈ ರೀತಿಯಾದಂಥ ಬಾಧೆಗಳು ಒಳಗಾದರು. Sometimes when we come to the presence of the Lord, ಕೆಲವೊಂದು ವೇಳೆಯಲ್ಲಿ ನಾವು ಸಹ ದೇವರ ಆಲಯಕ್ಕೆ, ದೇವರ ಪ್ರಸನ್ನತೆಯಲ್ಲಿ ಬರುವಾಗ sometimes we tend to sleep. ನಮಗೂ ಸಹ ಕೆಲವೊಂದು ವೇಳೆಯಲ್ಲಿ ನಿದ್ರೆ ಹತ್ತುತ್ತದೆ. Sometimes while the word of God is going on, we tend to sleep. ಕೆಲವೊಂದು ವೇಳೆಯಲ್ಲಿ ಪ್ರಸಂಗ ಅಂದರೆ ಸಂದೇಶ ಬರುತ್ತಾ ಇರುವಾಗ ಕೆಲವರಿಗೆ ನಿದ್ರೆ ಹತ್ತುತ್ತದೆ. While worshiping the Lord, we'll be yawning and closing our eyes for sleep. ಕೆಲವೊಂದು ವೇಳೆಯಲ್ಲಿ ಆರಾಧಿಸುವಂತಹ ಸಮಯದಲ್ಲೂ ಕಣ್ಣುಗಳನ್ನು ಮುಚ್ಚಿ ನಾವು ನಿದ್ರಿಸುತ್ತೇವೆ. Sometimes when we are praising the Lord in the presence of the Lord, telling hallelujah, praise the Lord, we think, why are they making us to pray such a long time? Sleeping is coming to my eyes. ಕೆಲವೊಂದು ವೇಳೆ ನಾವು ಯೋಚನೆ ಮಾಡ್ತೇವೆ, ಇವರು ಏನು ಇಷ್ಟು ಹೊತ್ತು ಸ್ತೋತ್ರ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ತಾ ಇದ್ದಾರೆ, ನನ್ನ ಕೈಲಿ ಇಷ್ಟು ಹೊತ್ತು ತುಂಬ ಹೊತ್ತಾಯಿತು ಮಾಡೋಕ್ಕೆ ಸಾಧ್ಯವಿಲ್ಲ, ನನಗೆ ನಿದ್ರೆ ಬರುತ್ತಾ ಇದೆ ಎಂಬುದಾಗಿ ಯೋಚಿಸುತ್ತೇವೆ. This is not the character of what we need to have. ಇಂಥ ಗುಣನಡತೆಗಳು ದೇವ ಜನಗಳಲ್ಲಿ ಇರಬಾರದು. When we are in the presence of the Lord, ನಾವು ದೇವರ ಪ್ರಸನ್ನತೆಯಲ್ಲಿ ಇರುವಾಗ we need to forget about the worldly sleep. ಲೌಕಿಕವಾದ ನಿದ್ರೆಯನ್ನು ನಾವು ಮರೆತು ಬಿಡಬೇಕಾಗಿದೆ. We need to focus on the Lord who is present in our midst. ನಮ್ಮ ಗುರಿ ಕರ್ತನಾಗಿರಬೇಕು, ಕರ್ತನನ್ನೇ ದೃಷ್ಟಿಸಬೇಕು, ಆತನಿಗೆ ಮೊದಲನೇ ಸ್ಥಾನವನ್ನು ಕೊಡಬೇಕು. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂಬಂತ ಭಯವು ನಮ್ಮಲ್ಲಿ ಇರಬೇಕು. The priest or the believers next to you
will not see whether what kind of a praise you're doing to the Lord. ನೀನು ಯಾವ ರೀತಿ ಸ್ತೋತ್ರ ಮಾಡ್ತಾ ಇದೆಯಾ, ಆರಾಧನೆ ಮಾಡ್ತಾ ಇದೆಯಾ ಎಂಬುದಾಗಿ ನಿನ್ನ ಪಕ್ಕದಲ್ಲಿರುವಂತಹ ಸಹೋದರ ಸಹೋದರಿಯರಾಗಲಿ ಸಭಾಪಾಲಕರಾಗಲಿ ಅದನ್ನು ಗಮನಿಸಿ ಗುರುತಿಸಿ ನಿಮ್ಮನ್ನು ನೋಡುವುದಿಲ್ಲ. Nor they are going to give a great reward for it. ಅದಕ್ಕಾಗಿ ನಿಮಗೆ ಒಂದು ದೊಡ್ಡ ಬಹುಮಾನವನ್ನು ಕೊಡುವುದಿಲ್ಲ. The Lord is seeing what kind of praise you are giving to Him. ಆರಾಧಿಸುವಂತ ಸ್ತುತಿಸುವಂತ ಸಮಯದಲ್ಲಿ ದೇವರು ಪ್ರತಿಯೊಬ್ಬರನ್ನು ಗಮನಿಸಿ ನೋಡ್ತಾರೆ, ನೀನು ಎಂಥ ವಿಧವಾದ ಸ್ತೋತ್ರಗಳನ್ನು ಮಾಡ್ತಾ ಇದೆಯಾ, ಆರಾಧಿಸುತ್ತೀಯಾ ಇದೆಯಾ ಎಂಬುದಾಗಿ. The Lord will see in your fever, in your trouble, in your disease, in your time of trouble, what kind of praise you are doing in the presence of the Lord. ಕರ್ತನು ನಿನ್ನನ್ನು ಗಮನಿಸಿ ನೋಡ್ತಾ ಇರ್ತಾರೆ. ನಿನ್ನ ಸಂಕಟದ ಸಮಯದಲ್ಲಿ, ಅವಮಾನದ ಸಮಯದಲ್ಲಿ, ತೊಂದರೆಯ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ರೋಗದ ಸಮಯದಲ್ಲಿ, ಇಂಥ ಕಷ್ಟಕರವಾದ ಶೋಧನೆಯ ಸಮಯದಲ್ಲಿ ಕರ್ತನನ್ನು ಯಾವ ರೀತಿಯಾಗಿ ನೀನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೀಯಾ ಎಂಬುದನ್ನು ಮಾತ್ರ ನೋಡುತ್ತಾರೆ. The Lord also sees that you are getting sleep, but you are forgetting about that sleep and you are making yourself to praise the Lord. ಕರ್ತನು ಗಮನಿಸಿ ನೋಡ್ತಾ ಇರ್ತಾರೆ. ನಿನ್ನ ಶರೀರದ ಬಲಹೀನತೆಯ ನಿಮಿತ್ತದಿಂದ ನೀನು ನಿದ್ರೆ ಹತ್ತಿದರೂ ಸಹ ತಡೆದುಕೊಂಡು ನೀನು ದೇವರನ್ನು ಮಹಿಮೆ ಪಡಿಸುತ್ತೀಯಾ, ಸ್ತುತಿಸುತ್ತೀಯಾ, ಆರಾಧಿಸುತ್ತೀಯಲ್ಲ, ಅದನ್ನು ಕರ್ತನು ಘನಪಡಿಸುವಂತವರಾಗಿದ್ದಾರೆ. Here is not cutting the birds into pieces. ಇಲ್ಲಿ ಪಕ್ಷಿಗಳನ್ನು ಮಾತ್ರ ತುಂಡುಗಳನ್ನಾಗಿ ಕಡಿಯಲಿಲ್ಲ. It means the sacrifice is not to the fullest what the Lord wants. ದೇವರು ಬಯಸಿದ ರೀತಿಯಲ್ಲಿ ಯಜ್ಞವು ಪರಿಪೂರ್ಣವಾಗಲಿಲ್ಲ. He is not praising the Lord. ಆತನು ದೇವರನ್ನು ಸ್ತುತಿಸುತ್ತಾ ಇಲ್ಲ. Time of sacrificing until the whole time he need to praise the Lord. ಆ ಯಜ್ಞಾರ್ಪಣೆ ಮುಗಿಯುವವರೆಗೂ ದೇವರಿಗೆ ಅವನು ಸ್ತೋತ್ರ ಮಾಡಬೇಕಾಗಿದೆ. But he forgot to praise the Lord. ದೇವರನ್ನು ಸ್ತುತಿಸುವುದನ್ನು ಅಬ್ರಹಾಮನು ಮರೆತು ಬಿಟ್ಟನು. Sleep came and sleep brought great trouble to his descendants. ಅವನ ಜೀವಿತದಲ್ಲಿ ದೊಡ್ಡ ಗಾಢ ನಿದ್ರೆ ಬಂತು. ಅದರ ನಿಮಿತ್ತದಿಂದ ಅವನ ಸಂತತಿಗೆ ದೊಡ್ಡ ಒಂದು ಶೋಧನೆ, ಒಂದು ವೇದನೆ ಉಂಟಾಯಿತು. The Lord is telling him that you will die in a good way. ಆ ದೇವರು ಅಬ್ರಹಾಮನ ನೋಡಿ ಹೇಳ್ತಾರೆ, ನೀನೇನಪ್ಪ ಸಮಾಧಾನದಿಂದ ನಿನ್ನ ಪಿತೃಗಳ ಬಳಿಗೆ ಸೇರಿಕೊಳ್ಳುವಿ ಎಂಬುದಾಗಿ 15ನೇ ವಾಕ್ಯದಲ್ಲಿ ಹೇಳುತ್ತಾರೆ. But until 4th generation your descendants will suffer. ಆದರೆ 4ನೆಯ ತಲಾಂತರದವರೆಗೂ ಅವರು ಬಾಧೆಗಳನ್ನು ಅನುಭವಿಸುವರು. What is the use of Abraham living a good life and his descendants going into slavery? ಸ್ವಲ್ಪ ಯೋಚನೆ ಮಾಡಿ. ಅಬ್ರಹಾಮ ಒಳ್ಳೆಯ ಜೀವಿತವನ್ನು ಜೀವಿಸಿ ಸತ್ತು ಹೋದನು, ಆದರೆ ಅವನ ಸಂತತಿಯವರು ಗುಲಾಮತನಕ್ಕೆ ಹೋಗ್ತಾ ಇದ್ದಾರಲ್ಲ, ಏನು ಪ್ರಯೋಜನ ಇವನು ಈ ರೀತಿಯಾಗಿ ಜೀವಿಸಿದ್ದು? For example, you as a parents, ಉದಾಹರಣೆಗೆ ನೀವು ತಂದೆ ತಾಯಿಗಳಾಗಿರುವಂಥವರು, ಪೋಷಕರಾಗಿರುವಂಥವರು, you have a child who is suffering from fever. ನಿಮ್ಮ ಮಗು ಜ್ವರದಿಂದ ಬಳಲುತ್ತಾ ಇದೆ. You think I'll give medicine, it will be okay. ನಾನೇ ಔಷಧಿ ಕೊಟ್ಬಿಡ್ತೀನಿ, ನನ್ನ ಮಗು ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತೀರಾ? In a few minutes it will turn it from fever to vomiting and diarrhea. ಸ್ವಲ್ಪ ಹೊತ್ತು ನೀನು ಹಂಗೆ ಯೋಚನೆ ಮಾಡೋದಾದ್ರೆ ನಂತರದಲ್ಲಿ ನೋಡ್ತೇವೆ ವಾಂತಿ ಆಗುತ್ತದೆ, ಲೂಸ್ ಮೋಷನ್ ಆಗುತ್ತದೆ. As a parent, what will you do? ತಂದೆ ತಾಯಿಗಳಾಗಿರುವಂಥ ನಾವು ಏನು ಮಾಡ್ತೇವೆ? You will think, oh, my child is suffering, I'm happy, let me sit and eat good food. ನನ್ನ ಮಗುಗೆ ಹುಷಾರಿಲ್ಲದಿದ್ರು ಪರವಾಗಿಲ್ಲ, ನಾನು ಕೂತ್ಕೊಂಡು ಸಂತೋಷವಾಗಿ ಒಳ್ಳೆ ಊಟ ಮಾಡುತ್ತೇನೆ ಎಂಬುದಾಗಿ ಯೋಚಿಸುತ್ತೀರಾ? Let me check out the messages in my phone, let me look out some of the videos and enjoy it. ಫೋನನ್ನು ತೆಗೆದುಕೊಂಡು ವಾಟ್ಸಪ್ಪಲ್ಲಿ ಆಗಲಿ ಬೇರೆ ಯಾವುದ್ರಲ್ಲಾಗಲಿ ಬಂದಿರುವಂಥ ವಿಡಿಯೋಗಳು ನೋಡ್ತೇನೆ, ಮೆಸೇಜ್ಗಳು ನೋಡ್ತೇನೆ ಎಂಬುದಾಗಿ ಕಾಲ ಕಳೆಯುತ್ತೇವಾ? Or I'll go for a trip to enjoy. ನಾನು ಎಲ್ಲಾದರೂ ಟ್ರಿಪ್ಗೆ ಪ್ರವಾಸ ಹೋಗುತ್ತೇನೆ ಎಂಬುದಾಗಿ ಯೋಚಿಸುತ್ತೀರಾ? Or I will sleep haram say because there is no worries in my life. ನನ್ನ ಜೀವನದಲ್ಲಿ ಏನು ಚಿಂತೆ ಇಲ್ಲ ಬಿಡು, ಆ ಮಗುಗೆ ಏನಾದ್ರೇನು ನಾನು ನಿದ್ದೆ ಮಾಡ್ತೇನೆ ಎಂಬುದಾಗಿ ಮಲಗಿಕೊಳ್ಳುತ್ತೀರಾ? When your child is suffering in front of you, what will you do? ನಿನ್ನ ಕಣ್ಣ ಮುಂದೆ ನಿನ್ನ ಮಗುವು ತೊಂದರೆಗೊಳಗಾದಾಗ ಒಂದು ತಂದೆ ತಾಯಿಯಾಗಿರುವಂಥ ನೀವು ಏನು ಮಾಡ್ತೀರಾ? When the child is crying, tears will come in your eyes. ಮಗು ಅಳ್ತಾ ಇದ್ರೆ ನಿಮ್ಮ ಕಣ್ಗಳಲ್ಲೂ ನೀರು ಬರುತ್ತದೆ. When the child is not having food, you will also not have food. ಮಗುವಿಗೆ ಊಟ ಇಲ್ಲದೆ ಹೋದ್ರೆ ನೀವು ಊಟ ಮಾಡುವುದಿಲ್ಲ. When the child is unable to sit or work, you will also feel pity on the child and you will not even go to work. ನಿಮ್ಮ ಮಗು ನಡೆಯಕ್ಕೆ ಸಾಧ್ಯವಾಗಲಿಲ್ಲ, ರೋಗದ ನಿಮಿತ್ತದಿಂದ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ ಅಂದಾಗ ನೀವು ಹೊರಗಡೆ ಹೋಗೋದಿಲ್ಲ, ಕೆಲಸಕ್ಕೂ ಹೋಗುವುದಿಲ್ಲ, ರಜೆ ತೆಗೆದುಕೊಂಡು ಬಿಡುತ್ತೀರಾ. The first thing you
make sure that you will hurry up, take your child and run to the hospital. ಮೊದಲು ಏನು ಕೆಲಸ ಮಾಡ್ತೇವೆ, ಮಗುವನ್ನು ತೆಗೆದುಕೊಂಡು ದವಾಖಾನೆಗೆ ಅಂದರೆ ಆಸ್ಪತ್ರೆಗೆ ಓಡಿ ಹೋಗುತ್ತೇವೆ. Until the child gets ready, you are unable to eat or drink. ಆ ಮಗುವಿಗೆ ಆರಾಮಾಗುವವರೆಗೂ ಅಂದರೆ ಒಳ್ಳೆ ಸ್ಥಿತಿಗೆ ಬರುವವರೆಗೂ ಊಟ ಮಾಡುವುದಿಲ್ಲ, ನೀರು ಕುಡಿಯುವುದಿಲ್ಲ, ಕಾಯುತ್ತಾ ಇರ್ತೇವೆ. How will your heart suffer? ನಿಮ್ಮ ಹೃದಯದಲ್ಲಿ ಎಷ್ಟೊಂದು ನೋವುಗಳು ಉಂಟಾಗುತ್ತವೆ. Same way, because of Abraham's mistake, his descendants are going into slavery. What kind of a great trouble has come? ನೋಡಿ, ಎಂಥ ದೊಡ್ಡ ತೊಂದರೆ ಬಂದಿದೆ. ಅಬ್ರಹಾಮನ ನಿಮಿತ್ತದಿಂದ ಅವನ ಸಂತತಿಯವರು ಒಂದು ದೊಡ್ಡ ತೊಂದರೆಗೊಳಗಾಗುತ್ತಾ ಇದ್ದಾರೆ. Not only fever, our children will go into great suffering when we elders, parents, we do not obey to the word of God. ತಂದೆ ತಾಯಿಗಳಾಗಿರುವಂಥ ನಾವು ಅಬ್ರಹಾಮನ ರೀತಿಯಲ್ಲಿ ಯಾವಾಗ ದೇವರ ಆಜ್ಞೆಗಳಿಗೆ ವಿಧೇಯತೆ ಇಲ್ಲದೆ ಹೋಗುತ್ತೇವೋ ಆಗ ನಮ್ಮ ಮಕ್ಕಳು ತೊಂದರೆಗೊಳಗಾಗುತ್ತಾರೆ. From parents to children, from children to their children, the generations will keep on suffering because of our disobedience to the Lord. ದೇವರಿಗೆ ಅವಿಧೇಯತೆ ಆದ ಕಾರಣದಿಂದ ತಂದೆ ತಾಯಿಗಳ ಮುಖಾಂತರ ಅವರ ಮಕ್ಕಳಿಗೆ, ಅವರಿಂದ ಅವರ ಮಕ್ಕಳಿಗೆ, ಹಿಂಗೆ ಸಂತತಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳವರೆಗೂ ಶಾಪವು ಬರುವಂಥದ್ದಾಗಿರುತ್ತದೆ. Then we cannot live a happy life on the earth. ನಾವು ಆವಾಗ ಭೂಮಿಯ ಮೇಲೆ ಸಂತೋಷದ ಜೀವಿತ ಮಾಡಲು The ಸಾಧ್ಯವಿಲ್ಲ. Lord is not asking a great sacrifice. He is asking the sacrifice of praise when you are in the presence of the Lord. ದೇವರು ನಿಮ್ಮ ಹತ್ರ ಏನೋ ದೊಡ್ಡ ತ್ಯಾಗ ಮಾಡಿ ಹಣ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳ್ತಾ ಇಲ್ಲ. ದೇವರ ಸಮ್ಮುಖದಲ್ಲಿ ಬಂದಾಗ ಆತನನ್ನು ಆರಾಧಿಸ್ರಿ, ಆತನನ್ನು ಸ್ತುತಿಸ್ರಿ, ಆತನನ್ನು ಮಹಿಮೆ ಪಡಿಸಿರಿ ಎಂಬುದಾಗಿ ಈ ಒಂದು ಸಣ್ಣ ಕೆಲಸವನ್ನು ಮಾತ್ರ ದೇವರು ನಮ್ಮ ಬಳಿಯಲ್ಲಿ ಬಯಸುತ್ತಾ ಇದ್ದಾರೆ. Wherever we are in praising the Lord, in meetings, wherever there is meetings, we need to praise the Lord. ಎಲ್ಲೇ ಕೂಟಗಳಿರಲಿ, ಎಲ್ಲೇ ಪ್ರೇಯರ್ ನಡೆಯಲಿ, ಎಲ್ಲೇ ಆರಾಧನೆ ನಡೆಯಲಿ, ನಾವು ಕರ್ತನು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಕೆಯಲ್ಲಿ ನಾವು ಆತನನ್ನು ಆರಾಧಿಸಿ, ಸ್ತುತಿಸಿ, ಮಹಿಮೆ ಪಡಿಸಬೇಕಾಗಿದೆ. We may go to some other place and we may visit other church. ಒಂದು ವೇಳೆ ಬೇರೆ ಊರಿಗೆ ಹೋಗಿರುವಾಗ ಬೇರೆ ಒಂದು ಆರಾಧನೆ ಸ್ಥಳ ಅಂದರೆ ಸಭೆಗಳಿಗೆ ನಾವು ಹೋಗಿರಬಹುದು. You should not think, this is not my church, why should I praise the Lord? ಇದು ನಮ್ಮ ಸಭೆ ಅಲ್ಲ, ನಾನು ಯಾಕೆ ಸ್ತೋತ್ರ ಮಾಡಬೇಕು, ಆರಾಧನೆ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡಬಾರದು. Wherever you are, the Lord is only one. You need to praise the Lord. ಈ ಜಗತ್ತಿನಲ್ಲಿ ಯಾವುದೇ ಸಭೆ ನೀವು ಎಲ್ಲೇ ಹೋದರೂ ಸಹ ಆ ದೇವರು ಒಬ್ಬನೇ, ಆತನನ್ನೊಬ್ಬನನ್ನೇ ಆರಾಧಿಸಿ ಮಹಿಮೆ ಪಡಿಸಬೇಕಾಗಿದೆ. You may sit and pray in your house, there also the Lord is there. ನೀನು ಮನೆಯಲ್ಲಿ ಕೂತ್ಕೊಂಡು ನೀನು ಆರಾಧನೆ ಮಾಡಿ ಸ್ತೋತ್ರ ಮಾಡಿದ್ರು ಅಲ್ಲೂ ದೇವರಿದ್ದಾರೆ. You may go to a believer's house, there also the Lord is there. ನೀವು ವಿಶ್ವಾಸಿಗಳ ಮನೆಗೆ ಹೋಗಿ ಆರಾಧನೆ ಮಾಡಬಹುದು, ಅಲ್ಲೂ ಸಹ ದೇವರಿದ್ದಾರೆ. Everywhere, wherever there is praising the Lord, you also should praise the Lord. ನೀವು ಯಾವುದೇ ಸ್ಥಳಕ್ಕೆ ಹೋಗಿ ದೇವರನ್ನ ಆರಾಧಿಸಿ, ಸ್ತುತಿಸಿ, ಮಹಿಮೆ ಪಡಿಸಿರಿ, ಎಲ್ಲಾ ಸ್ಥಳಗಳಲ್ಲಿಯೂ ಕರ್ತನು ಇರುತ್ತಾರೆ. In some of the meetings we see people sitting here and there gossiping. They are least bothered about praising the Lord. ಕೆಲವೊಂದು ಜನಗಳು ಕೆಲವೊಂದು ಕೂಟಗಳಿಗೆ ಹೋಗಿ ಅಲ್ಲಿ ಕೂಟದಲ್ಲಿ ಕರ್ತನನ್ನು ಘನಪಡಿಸಿ, ಆರಾಧಿಸಿ, ಮಹಿಮೆ ಪಡಿಸದೆ ಅಲ್ಲಿ ಕೂತ್ಕೊಂಡು ಬೇರೊಬ್ಬರ ಕಥೆಗಳನ್ನು ಮಾತಾಡುತ್ತಾ ಆ ದೇವರ ಪ್ರಸನ್ನತೆಯಲ್ಲಿ ಕರ್ತನಿಗೆ ಅಗೌರವವನ್ನು ತೆಗೆದುಕೊಂಡು ಬರುತ್ತಾರೆ. This is not the thing that we as a godly people should have. ದೇವ ಜನಗಳಿಗೆ ಇಂಥ ಗುಣನಡತೆಗಳು ಇರಬಾರದು. We should always see there is the Lord Jesus Christ present in our midst. ಯಾವುದೇ ಕೂಟಕ್ಕೆ, ಯಾವುದೇ ಪ್ರಾರ್ಥನೆಗೆ, ಯಾವುದೇ ಸ್ಥಳಕ್ಕೆ ಹೋದರೂ, ಯಾರೇ ಪ್ರಸಂಗಿಸುವವರಾಗಿದ್ದರೂ ಸಹ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ ಎಂಬುದನ್ನು ಮಾತ್ರ ಮರೆತು ಬಿಡದೆ ಸರಿಯಾಗಿ ಕರ್ತನನ್ನು ಆರಾಧಿಸಿ ಸ್ತುತಿಸಬೇಕಾಗಿದೆ. We should not be like Abraham who slept, and because of the sleep the descendants got into slavery. ನಾವು ಅಬ್ರಹಾಮನ ರೀತಿಯಾಗಿ ಇರಬಾರದು. ಅಬ್ರಹಾಮನು ಗಾಢ ನಿದ್ರೆ ಮಾಡಿದನು, ಅದರ ನಿಮಿತ್ತದಿಂದ ಅವನ ಸಂತತಿಯ ಮೇಲೆ ಶಾಪ ಬಂತು. ಆ ರೀತಿಯಾಗಿರಬಾರದು. We all know Proverbs chapter 6. ನಮ್ಮೆಲ್ಲರಿಗೂ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ ಗೊತ್ತು. 6 verse 9 to 11. ಅಲ್ಲಿ 6ನೇ ಅಧ್ಯಾಯದ 9ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೂ ಓದುವಾಗ ನೋಡುತ್ತೇವೆ. The Lord is questioning. ದೇವರು ಪ್ರಶ್ನೆಯನ್ನು ಹಾಕುತ್ತಾರೆ. Verse 9. 9ನೇ ವಾಕ್ಯದಲ್ಲಿ ನೋಡುತ್ತೇವೆ. How long will you lie there, you sluggard? ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ?
When will you get up from your sleep? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? A little sleep, a little slumber, ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ತುಸು ತೂಕಡಿಕೆ, a little folding of the hands to rest, ಇನ್ನು ಕೊಂಚ ನಿದ್ರೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? and poverty will come on you like a thief, ಆ ಬಡತನವು ದಾರಿಗಳ್ಳನ ಹಾಗೂ and scarcity like an armed man. ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು. Lord is telling, how much will you sleep? Enough, you get up. Do not sleep while sacrificing to the Lord. ದೇವರಿಗೆ ಯಜ್ಞಗಳನ್ನು ಅರ್ಪಿಸುವಾಗ ನಿದ್ರೆ ಮಾಡಬೇಡಪ್ಪ. ಇನ್ನು ಎಷ್ಟೊತ್ತು ನೀನು ನಿದ್ರೆ ಮಾಡ್ತೀಯ? How much will you close your eyelids? ಎಷ್ಟೊತ್ತು ನಿನ್ನ ಕಣ್ಣು ರೆಪ್ಪೆಗಳನ್ನು ಮುಚ್ಕೊಂಡಿರ್ತೀಯ? How much will you fold your hands? ಎಷ್ಟು ಸಾರಿ ನಿನ್ನ ಕೈ ಕಾಲುಗಳನ್ನು ಮುದುರಿಕೊಳ್ಳುತ್ತೀಯ? Do not do this, because poverty will come on you like a thief. ಕಳ್ಳನ ಹಾಗೆ ಬಡತನವು ನಿನ್ನ ಮೇಲೆ ಬಂದ್ಬಿಡ್ತದೆ. Poverty means diseases, troubles, death, all kinds of troubles will come, and it will start to give suffering to our life. ಬಡತನ ಎಂಬುದಾಗಿ ಹೇಳುವಾಗ ಎಲ್ಲ ವಿಧವಾದ ಸಮಸ್ಯೆ, ಅನಾರೋಗ್ಯ, ಹಣವಿಲ್ಲದೆ ಇರೋದು, ಆಹಾರವಿಲ್ಲದೆ ಇರೋದು, ಕೆಲಸವಿಲ್ಲದೆ ಇರೋದು, ತೊಂದರೆಗಳು, ಅಶಾಂತಿ ಎಲ್ಲವೂ ಕೂಡಿಕೊಳ್ಳುತ್ತದೆ. How the people of Israelites went into slavery, into trouble, same way all troubles will come and start to suffer us. ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನಗಳು ಐಗುಪ್ತ ದೇಶಕ್ಕೆ ಗುಲಾಮರಾಗಿ ಹೋಗಿ ತೊಂದರೆಗಳನ್ನು ಅನುಭವಿಸಿದರೋ ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಅನೇಕ ತೊಂದರೆಗಳು ಬಂದು ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಅಬ್ರಹಾಮನು ನಂಬಿಗಸ್ತನು, ನೀತಿವಂತನು, ಪರಿಶುದ್ಧನೂ ಆಗಿದ್ದ ಪಕ್ಷದಲ್ಲಿಯೂ ಒಂದು ಸಣ್ಣ ತಪ್ಪು ಮಾಡುತ್ತಾನೆ. ಯಜ್ಞವೇದಿಯ ಬಳಿಯಲ್ಲಿ ಬಂದು ಸ್ವಾಮಿ ಮಾಡಬೇಕಾಗಿರುವಂಥ ಕೆಲಸವನ್ನು ಮಾಡಲಿಲ್ಲ. ಇದು ಒಂದು ದೊಡ್ಡ ಎಚ್ಚರಿಕೆಯಾಗಿದೆ. ಆತನ ಮುಖಾಂತರವಾಗಿ ಸಂತತಿ 4 ತಲೆಮಾರಿನವರೆಗೂ ಸ್ವಾಮಿ ಐಗುಪ್ತ ದೇಶದಲ್ಲಿ ಗುಲಾಮತರರಾಗಿ ಹೋದರಲ್ಲ ಪ್ರಿಯದ ಜನಗಳು ಸ್ವಾಮಿ, ಈ ಶಬ್ದವನ್ನು ಕೇಳಿದಂಥ ಜನಗಳು, ಈ ಸಂದೇಶವನ್ನು ಕೇಳಿದಂಥ ಜನಗಳು ಮಾನಸಾಂತರ ಪಟ್ಟು ಸ್ವಾಮಿ ಎಚ್ಚರಿಕೆಯಿಂದ ಯಾವುದೇ ಆರಾಧನೆ ಕೂಟಗಳಿಗೆ, ಪ್ರಾರ್ಥನೆ ಕೂಟಗಳಿಗೆ ಹೋಗುವಾಗಲೂ ಎಚ್ಚರಿಕೆಯಿಂದ ನಿಮ್ಮನ್ನು ಸ್ತುತಿಸಿ ಘನಪಡಿಸುವಂತೆ ಅವರುಗಳಿಗೆ ಒಂದು ಒಳ್ಳೆಯ ಹೃದಯವನ್ನು ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಈ ಸಂದೇಶದ ಮುಖಾಂತರವಾಗಿ ಅನೇಕರು ನಿಮ್ಮ ಕಡೆಗೆ ತಿರುಗಲಪ್ಪ, ನಿಮ್ಮ ಸಮ್ಮುಖದಲ್ಲಿ ಬರಲಿ, ನಿಮ್ಮನ್ನು ಘನಪಡಿಸಲಿ, ಸ್ತುತಿಸಲಿ, ಆರಾಧಿಸಲಿ, ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್, ಆಮೇನ್.